ಹಾಯ್ ಫ್ರೆಂಡ್ಸ್, ನಾವಿವತ್ತು ಮತ್ತೆ ಕೋಟೆಮಲ್ಲೂರಲ್ಲಿ ಹೊಸ ಬಿಲ್ಡಿಂಗ್ ಗೆ ಕೆಲಸಕ್ಕೆ ಬಂದಿದ್ದೀವಿ. ಈ ಬಿಲ್ಡಿಂಗು ನಮಗೆ ಅಗಲ ಕಡಿಮೆ ಇದೆ ಮತ್ತೆ ಉದ್ದನೂ ಅಷ್ಟಕ್ಕಷ್ಟೇ ಇದೆ. ಮೊದಲನೇದಾಗಿ ಆ ಬಿಲ್ಡಿಂಗ್ ಗೆ ಮೆಜರ್ಮೆಂಟ್ ಮಾಡಿ ಮಾರ್ಕ್ ಹಾಕೊಂಡು ಮತ್ತೆ ಪಟ್ಟಿನ ಫಿಟ್ ಮಾಡಕ್ ಸ್ಟಾರ್ಟ್ ಮಾಡ್ಕೊಂಡ್ವಿ. ನಾನ್ ಮಾರ್ಕ್ ಹಾಕೊಟ್ಟಂಗೆ ನಮ್ಮ ಹುಡುಗರು ಹೋಲ್ ಹಾಕಿ ನೀಟಾಗಿ ಪಟ್ಟಿನ ಫಿಟ್ ಮಾಡಿದ್ರು. ನಮ್ಮ ಹುಡುಗ ಅಂತೂ ಹೋಲ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ಪಟ್ಟಿ ಏನೋ ಫಿಟ್ ಆಯ್ತು. ಅದಾದ್ಮೇಲೆ ನಮಗೆ ಬೇಕಾಗಿರೋದು ಕಂಬನ ಕಟ್ ಮಾಡಿ ನೀಟಾಗಿ ಫಿಟ್ ಮಾಡ್ಕೊಂತ ಬಂದ್ವಿ. ಒಂದೊಂದೇ ಕಂಬನ ನಾನ್ ಸ್ಪಿರಿಟ್ ಇಟ್ಕೊಟ್ಟಂಗೆ ನಮ್ಮ ಹುಡುಗ ವೆಲ್ಡಿಂಗ್ ಹೊಡ್ಕೊಂತ ಬಂದ. ರಿಸ್ಕ್ ಇದ್ದಿದ್ದು ಅಂದ್ರೆ ಫ್ರಂಟ್ ಕಂಬನ ಫಿಟ್ ಮಾಡಕ್ಕೆ ಸ್ವಲ್ಪ ರಿಸ್ಕ್ ಆಯ್ತು ನಮ್ಗೆ. ಅದನ್ನು ಕೂಡ ಬಹಳ ನೀಟ್ನೆಸ್ ಫಿಟ್ ಮಾಡ್ಕೊಂಡು ಎಲ್ಲಾ ಕಂಬನು ಫಿಟ್ ಮಾಡಿದ್ವಿ. ಈ ಬಿಲ್ಡಿಂಗ್ ಅಗಲ ಬಂದು 13 ಅಡಿ ಮತ್ತೆ ಉದ್ದ ಬಂದು 55 ಅಡಿ ಬರುತ್ತೆ. ಕಂಬ ಎಲ್ಲ ಫಿಟ್ ಮಾಡಾದ್ಮೇಲೆ ನಮಗೆ ಮುಂದಿನ ಕೆಲಸ ಅಂದ್ರೆ ಕಂಚಿನ ರೆಡಿ ಮಾಡ್ಕೊಂಡ್ ಬರೋದು. ಮತ್ತೆ ತಿರ್ಗ ದಿನ ಬಂದು ನಾವು ಕಂಚಿನ ಮತ್ತೆ ಪರ್ಲೈನ ಹೊಡೆಯಕ್ ಸ್ಟಾರ್ಟ್ ಮಾಡ್ಕೊಂಡ್ವಿ. ನಾನು ಹೋಗೋ ಅಷ್ಟರಲ್ಲಿ ನಮ್ಮ ಹುಡುಗರು ಕಂಚಿನ ಎತ್ತಿಟ್ಟು ಪರ್ಲೈನ್ ಎಲ್ಲ ಜಾಯಿಂಟ್ ಹಾಕೊಂಡಿದ್ರು. ಮತ್ತೆ ಒಂದೊಂದೇ ಪರ್ಲೈನ ಮೇಲೆ ಹಾಕೊಂಡು ನೀಟಾಗಿ ವೆಲ್ಡಿಂಗ್ ಹೊಡೆಯಕ್ ಸ್ಟಾರ್ಟ್ ಮಾಡ್ಕೊಂಡ್ವಿ. ಈ ಬಿಲ್ಡಿಂಗ್ ಗೆ ನಾವು UPVC ಶೀಟ್ ನ ಹಾಕ್ತಾ ಇರೋದು. ಇವತ್ತಿಗಂತೂ ಪೈಪ್ ಫಿಟ್ಟಿಂಗ್ ಮುಗ್ದಿದೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಶೀಟ್ ಹಾಕ್ಬೇಕಾದ್ರೆ. ನಮ್ ಕೆಲಸ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ಮತ್ತೆ ನಮ್ನ ಲೈಕ್ ಮಾಡಿ, ನಮ್ ಪೇಜ್ ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ. ಬಾಯ್.